ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿಯವರಿಗೆ ಕೇವಲ ಸಾರ್ವಜನಿಕರೇ ಅಲ್ಲ, ತಹಸೀಲ್ದಾರರು ಕೂಡ ಹೇಳಿದ್ರು ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಏಕೆಂದರೆ ಕಮಲಾಪುರ ತಾಲೂಕಿನ ಹೊರವಲಯದಲ್ಲಿ ಅಂದರೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಟೈರ್ ಕಂಪನಿಯಿಂದ ಆಗುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಈ ಹಿಂದೆ RJ32 ಕನ್ನಡ TV ಕೂಡ ಸುದ್ದಿ ಮಾಡಿತ್ತು. ಅದಲ್ಲದೆ ಅಲ್ಲಿನ ಅನೇಕ ಸಾರ್ವಜನಿಕರು ಕೂಡ ಪತ್ರವನ್ನು ಬರೆದಿದ್ರು, ಮನವಿಯನ್ನು ಮಾಡಿದರು, ತಹಸೀಲ್ದಾರರಿಗೂ ಕೂಡ ಮನವಿಯನ್ನು ಮಾಡಿದರು. ಈ ಒಂದು ಕಂಪನಿಯನ್ನು ಯಾಕೆ ಮುಚ್ಚಬಾರ್ದು ಅಂತ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ, ಅದಕ್ಕೆ ಪತ್ರವನ್ನು ಬರೆಯಲಾಗಿತ್ತು. ಇನ್ನು ಕಮಲಾಪುರ ತಾಲೂಕಿನ ಕಮಲಾಪುರ ಗ್ರಾಮದ ಸರ್ವೆ ನಂಬರ್ 339/2 ಇದು ಪಟ್ಟಣ ಪಂಚಾಯತ್ ಸರ್ವೆ ನಂಬರ್ ಇದೆ. ಇಲ್ಲಿ ಟೈರ್ ಕಂಪನಿ ಬಗ್ಗೆ ಅನೇಕ ಬಾರಿ ದೂರುಗಳು ಬಂದಿವೆ. ಆ ಟೈರ್ ಕಂಪನಿಯಿಂದ ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ, ಗಬ್ಬು ವಾಸನೆ ಹೊಡಿತಾ ಇದೆ, ಟೈರ್ಗಳನ್ನು ಸುಡ್ತಾ ಇದ್ದಾರೆ, ಹವಾಮಾಲಿನ್ಯ ಆಗುತ್ತೆ, ಇದರಿಂದ ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದರೂ ಕೂಡ ಅಲ್ಲಿನ ಏನು ಪರಿಸರ ಮಾಲಿನ್ಯ ಅಧಿಕಾರಿಗಳಿದ್ದಾರೋ ಅವರಿಗೆ ತಹಸೀಲ್ದಾರರು ಪತ್ರ ಬರೆದಿದ್ದಾರೆ. ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪತ್ರವನ್ನು ಹೋಗಿತ್ತು. ಆದರೆ ಇದರ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನು ಅಲ್ಲಿರ್ತಕ್ಕಂತಹ ಕಮಲಾಪುರ ತಾಲೂಕಿನ ತಹಸೀಲ್ದಾರರವರು ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ಮೌಖಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರ ದೂರುಗಳು ಬಂದಿವೆ, ನಾನು ಅನೇಕ ಬಾರಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರವನ್ನು ಬರೆದಿದ್ದೇನೆ, ಕರ್ನಾಟಕ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿಗೆ ಪತ್ರವನ್ನು ಬರೆದಿದ್ದೇನೆ. ಆದರೆ ಅಲ್ಲಿನವರು ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜೂನ್ 30, 2025 ಅದರ ಲೈಸೆನ್ಸ್ ಇದೆ, ಅಲ್ಲಿವರೆಗೆ ನಡೆದುಕೊಂಡು ಹೋಗಲಿ, ಅಲ್ಲಿವರೆಗೂ ಇರಲಿ, ಆಮೇಲೆ ನೋಡೋಣ ಅನ್ನೋ ಒಂದು ಹಾರಿಕೆ ಉತ್ತರವನ್ನು ನೀಡಿದ್ದಾರೆ. ಯಾರು? ಪರಿಸರ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು. ಇದು ತಹಸೀಲ್ದಾರ್ ಅವರು ಹೇಳಿದ್ದಾರೆ. ಇನ್ನು ತಹಸೀಲ್ದಾರ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಅವರು ಜನರಿಗೆ ಸಮಸ್ಯೆ ಆಗಿದೆ ಅಂತ ನಾನು ಪತ್ರವನ್ನು ಬರೆದಿದ್ದೇನೆ, ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಪತ್ರವನ್ನು ಹೋಗಿದೆ, ಇದೆಲ್ಲ ಹೋದರೂ ಕೂಡ ಅವರು ಯಾವುದೇ ಗಮನ ಹರಿಸ್ತಾ ಇಲ್ಲ. ಒಂದು ವೇಳೆ ಅವರು ನನಗೆ ನಾಳೆ ಈ ಒಂದು ಕಂಪನಿಯನ್ನು ಬಂದ್ ಮಾಡಿ ಎಂಬ ಆದೇಶವನ್ನು ಕೊಟ್ಟರೆ ನಾನು ಇವತ್ತೇ ಆ ಆದೇಶ ಬಂದಿರುವ ದಿನವೇ ಈ ಕಂಪನಿಯನ್ನು ನಾನು ಬಂದ್ ಮಾಡ್ತೇನೆ. ಆದರೆ ಏನು ಕರ್ನಾಟಕ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಇಲ್ಲಿ ವಿಫಲವಾಗಿದೆ, ಯಾಕೆ ವಿಫಲವಾಯಿತು ಅಂತ ಕ್ವಶನ್ ಬರುತ್ತೆ. ಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿಯನ್ನು ಸ್ವೀಕರಿಸಿ ಖುದ್ದು ಜಿಲ್ಲಾಧಿಕಾರಿಗಳೇ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ನೀಡಿದಂತಹ ಲೆಟರು ಪರಿಸರ ನಿಯಂತ್ರಣ ಮಂಡಳಿ ಹೋದರೂ ಕೂಡ ಈ ನಿಯಂತ್ರಣ ಮಂಡಳಿಯವರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನೂ ಟೈರ್ ಕಂಪನಿಯಿಂದ ಅನೇಕ ಬಾರಿ ಸಮಸ್ಯೆ ಎದುರಾಗಿದೆ. ಆದರೂ ಕೂಡ ಕಮಲಾಪುರ ತಾಲೂಕಿನಲ್ಲಿರ್ತಕ್ಕಂಥ ಏನು ಪರಿಸರ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಇದ್ದಾರಲ್ಲ, ಈ ಅಧಿಕಾರಿಗಳು ಏನು ಕಮಲಾಪುರ ತಾಲೂಕಿನ ವ್ಯಾಪ್ತಿಗೆ ಬರ್ತಾರಲ್ಲ ಆ ಅಧಿಕಾರಿಗಳು ಅವತ್ತೇ ಹೇಳಿದೆ, ಕೋಟಿ ಬಜೆಟ್ ಹಾಕಿದ್ದಾರೆ, ಯಾಕೆ ಇದ್ರ ಬಗ್ಗೆ ಮಾತನಾಡೋಣ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅಂದರೆ ಕಂಪನಿ ಮಾಲೀಕರ ಕೋಟಿ ರೂಪಾಯಿ ಒಲವೇ ಹೆಚ್ಚಾಗಿದೆ ಇವರಿಗೆ. ಸಾರ್ವಜನಿಕರ ಮೇಲೆ ಬೀಳ್ತಕ್ಕಂಥ ಸಮಸ್ಯೆಯ ಮೇಲೆ ಯಾವುದೇ ರೀತಿಯಾದಂಥ ಒಲವಿಲ್ಲ, ಕಾಳಜಿ ಇಲ್ಲ ಅನ್ನೋ ರೀತಿಯಲ್ಲಿ ಇದಾಗಿದೆ. ಯಾಕೆಂದರೆ ಇಷ್ಟು ಸಮಸ್ಯೆ ಆಗ್ತಾ ಇದ್ರೂ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನಿದ್ದಾರೆ ಕಣ್ಣು ಮುಚ್ಚಿಕೊಂಡೇ ಕುಳಿತರ ಅನ್ನೋ ಪ್ರಶ್ನೆ ಕೇವಲ ನಮಗಲ್ಲ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಸಮಸ್ಯೆಯಿಂದ ಪರದಾಡ್ತಾ ಇದ್ದವರಿಗೂ ಕೂಡ ಅನಿಸುತ್ತಲ್ವಾ ಅಂತ ಅನ್ನೋ ಪ್ರಶ್ನೆ ಕಾಡುತ್ತೆ.